ನಮಸ್ಕಾರ. ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಏನು ನಮ್ಮ ಯರಗೇರ ಗ್ರಾಮದಲ್ಲಿ ರಂಗನಾಥ ಟೆಂಪಲ್ ಹತ್ರ ನಡೆಯುವಂಥ ಕಾರ್ಯಕ್ರಮಗಳನ್ನು, ಬೃಹತ್ತಾದಂಥ ಕಾರ್ಯಕ್ರಮಗಳನ್ನು 23ನೇ ತಾರೀಕು ಸೋಮವಾರ ದಿನ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಇದೆ. ಆ ಕಾರ್ಯಕ್ರಮದಲ್ಲಿ ಇವತ್ತು ಏನು ನಮ್ಮ ವಿಶ್ವವಿದ್ಯಾಲಯವನ್ನು, ಆದಿಕವಿ ಶ್ರೀ ಮಹರ್ಷಿ ವಾಲ್ಮೀಕಿ ವಿಶ್ವವಿದ್ಯಾನಿಲಯನ ಬೋರ್ಡ್ ಅನಾವರಣ ಕಾರ್ಯಕ್ರಮ ಇದೆ. ಉದ್ಯಾನವನವನ್ನು ನಿರ್ಮಾಣ ಮಾಡುವಂಥದ್ದು, ಕಂಚಿನ ಪುತ್ಥಳಿಯ ಶಂಕುಸ್ಥಾಪನೆಯವು ಮತ್ತು ಅದರ ಜೊತೆಗೆ ಬುಡಕಟ್ಟು ಉತ್ಸವ ಕಾರ್ಯಕ್ರಮಗಳಲ್ಲಿದೆ. ಮತ್ತು ಆರ್ಟಿಕಲ್ 371J ದಶಮಾನೋತ್ಸವದ ಕಾರ್ಯಕ್ರಮ ಮತ್ತು ಬುಕ್ ಬಿಡುಗಡೆಯನ್ನ ಕಾರ್ಯಕ್ರಮ ಇದೆ. ಮತ್ತು ರಾಯಚೂರು ಗ್ರಾಮೀಣ ಕ್ಷೇತ್ರದ ಎಲ್ಲ ವಿವಿಧ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ ಈ ರಾಜ್ಯದ AICC ಅಧ್ಯಕ್ಷರು ಮತ್ತು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಮತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬರು ಮತ್ತು ಇಲಾಖೆಯ ಜಿಲ್ಲಾ ಉಸ್ತುವಾರಿ ಸಚಿವರಲ್ಲಿ ಹಿಡಿದು ಎಲ್ಲ ಇಲಾಖೆಯ ಸಚಿವರುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ನನ್ನ ರಾಯಚೂರು ಗ್ರಾಮೀಣ ವಿಧಾನಸಭಾ ಕ್ಷೇತ್ರದ ಎಲ್ಲ ನನ್ನ ಮತದಾರ ಬಂಧುಗಳು ಮತ್ತು ಕಾರ್ಯಕರ್ತರು, ಮುಖಂಡರು ಮತ್ತು ನನ್ನ ತಾಯಂದರು, ಸೋದರಿಯರು ತಾವೆಲ್ಲರೂ ಕೂಡ ಬಂದು ಆ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂತೇಳಿ ನನ್ನ ಮನವಿ. ರಾಜ್ಯ ಕಾಂಗ್ರೆಸ್ ಸರ್ಕಾರ ವಿಧಾನಸಭಾ ಕ್ಷೇತ್ರಗಳ ಅಭಿವೃದ್ಧಿಗೆ ಅನುದಾನ ಬರುತ್ತಿಲ್ಲ. ರಾಜ್ಯದಲ್ಲಿರುವ 3 ಪಕ್ಷಗಳ ಶಾಸಕರು ಸರ್ಕಾರದ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎಂದು ಶಾಸಕಿ ಕರೆಮ್ಮ ಜಿ ನಾಯಕ್ ಹೇಳಿದರು. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ರಾಜ್ಯ ಸರ್ಕಾರದ ವಿರುದ್ಧ ಅಸಮಾಧಾನ ಹೊರಹಾಕುತ್ತಾ KKRDB ಅನುದಾನ ಮಾತ್ರ ಬರ್ತಿದೆ, ಅದು ಬಿಟ್ಟರೆ ಬೇರೆ ಯಾವುದೇ ಅನುದಾನ ಬರುತ್ತಿಲ್ಲ. ದೇವದುರ್ಗ ಕ್ಷೇತ್ರದಲ್ಲಿ ಹಿಂದೆ ಇದ್ದ ಎಲ್ಲಾ ಪಕ್ಷದ ಶಾಸಕರಿಗೆ ಅನುದಾನ ಕೊಟ್ಟಿದ್ದಾರೆ. ನನ್ನ ಕ್ಷೇತ್ರಕ್ಕೆ ಮಲತಾಯಿ ಧೋರಣೆ ತೋರಿಸಿ ಅನುದಾನ ಕೊಡುತ್ತಿಲ್ಲ ಎಂದು ಶಾಸಕಿ ಆರೋಪಿಸಿದರು. ಸಿಎಂ, DCM, ಕ್ಯಾಬಿನೆಟ್ ಮಂತ್ರಿಗಳಿಗೆ ಭೇಟಿಯಾಗಿ ಕ್ಷೇತ್ರದ ಅಭಿವೃದ್ಧಿಗಾಗಿ ಅನುದಾನ ಮನವಿ ಮಾಡಿದ್ದೇನೆ. ಗ್ಯಾರಂಟಿ ಕೊಟ್ಟಿದ್ದಾರೆ. ಆದರೆ ಕ್ಷೇತ್ರದಲ್ಲಿ ಹೋದ ವೇಳೆ ಜನ ಅಭಿವೃದ್ಧಿ ಬಗ್ಗೆ ನಮ್ಮನ್ನ ಕೇಳ್ತಾರೆ. ಈವರೆಗೆ KKRDBಯಲ್ಲಿ 80 ಕೋಟಿ ಮತ್ತು 117 ಕೋಟಿ ಕೊಟ್ಟಿದ್ದು ಬಿಟ್ರೆ ಬೇರೇನು ಬಂದಿಲ್ಲ. ಶಾಸಕರ ಅನುದಾನ ವರ್ಷಕ್ಕೆ 50 ಲಕ್ಷ ಬರುತ್ತಿದೆ. ಅದು ಏನಕ್ಕೂ ಸಾಲಲ್ಲ. ನಾನು ಆಯ್ಕೆ ಆದಾಗಿನಿಂದಲೂ ನನ್ನನ್ನು ಗುರಿ ಮಾಡಿದ್ದಾರೆ. ಜನ ಪ್ರಜ್ಞಾವಂತರಿದ್ದಾರೆ, ಮುಂದೆ ಗೊತ್ತಾಗುತ್ತದೆ ಎಂದು ಅಸಮಾಧಾನ ಹೊರಹಾಕಿದರು. ಸರ್ಕಾರದ ಬಗ್ಗೆ ಅಸಮಾಧಾನ, ಯಾಕಂದ್ರೆ ಶಾಸಕರ ಹಕ್ಕುಗಳನ್ನ ಎಲ್ಲ ಸಂಪೂರ್ಣವಾಗಿ ಕಸ್ಕೊಂಡಾರ. ಹಾಗಾಗಿ ಈ ಸರ್ಕಾರ ಯಾವ ಶಾಸಕರಿಗೆ ಬೆಲೆನೇ ಇಲ್ಲ. ಯಾಕಂದ್ರೆ ವೈಯಕ್ತಿಕ ಕಾರ್ಯಕ್ರಮಗಳು ಅವರೇನು ಗ್ಯಾರಂಟಿಗಳ ಘೋಷಣೆಗೆ ಇದರಿಂದ ಜನರಿಗೆ ಒಳ್ಳೇದಾಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ನಮ್ಮ ಹಕ್ಕುಗಳನ್ನಂತೂ ಸಂಪೂರ್ಣ ಎಲ್ಲಾ ಶಾಸಕರ ಹಕ್ಕುಗಳನ್ನ ಈ ಒಂದು ಕಾಂಗ್ರೆಸ್ ಸರ್ಕಾರ ಕಸ್ಕೊಂಡಾರ. ಇದು ಮುಂದಿನ ದಿನಗಳಲ್ಲಿ ಅವರು ಉತ್ತರ ಕೊಡಬೇಕಾಗ್ತದೆ. ಸರ್ಕಾರದಿಂದ ಯಾವುದೇ ಅಭಿವೃದ್ಧಿ ಹಣ ಏನಾದರೂ ನಮ್ಮಲ್ಲಿ ಕಲ್ಯಾಣ ಕರ್ನಾಟಕ ಅನುದಾನ ಬಿಟ್ಟರೆ ಯಾವುದೇ ವಿಶೇಷ ಅನುದಾನ ಬಂದಿಲ್ಲ. ಆ ಕಲ್ಯಾಣ ಕರ್ನಾಟಕ ವಿಶೇಷ ಅಭಿವೃದ್ಧಿ ಅನುದಾನದಲ್ಲಿ ನಾವು ಕೂಡ ಅದನ್ನ ಬಹಳಷ್ಟು ದೇವ್ರ ತೀರ್ಥ ಯಾವ ರೀತಿ ಅಂತಾರೆ ಅದೇ ತರ ಪ್ರತಿ ಹಳ್ಳಿಗಳಿಗೆ ಅವಶ್ಯಕತೆ ಏನಾದ, ಯಾಕಂದ್ರೆ ಅಕ್ಷರ ಆವಿಷ್ಕಾರದಲ್ಲಿ ಜಾಸ್ತಿ ನಾವು ಶಿಕ್ಷಣ ಮತ್ತೆ ಆರೋಗ್ಯಕ ಮೂಲಭೂತ ಸೌಕರ್ಯಗಳಿಗೆ ಒತ್ತು ಕೊಟ್ಟಿವಿ, ಅದ್ ಮಾಡ್ತಾ ಇದ್ವಿ. ಹೋದ ವರ್ಷ ನಾವು ಕಳಿಸಿದ್ವಿ, ಇವತ್ತಿಗೆ ನಾವು ಯಾವ ಪೇಮೆಂಟ್ ಆಗಿಲ್ಲ, ಯಾವ್ದು ಅನುದಾನ ಸರ್ಕಾರದಲ್ಲಿ ಇಲ್ಲ. ಎಲ್ಲ ಒಂದು ಪ್ರತಿಷ್ಠೆ ಬಿದ್ದದು. ಇವತ್ತು ಅವರು ಕಾರ್ಯಕ್ರಮಗಳ ರೂಪಿಸಿಗಳು ನೋಡಿದ್ರೆ ನಿಮಗೆ ಅನಿಸ್ತದ ಇಲ್ಲಿ ಅವರು ಇಲ್ಲಿ ರಾಜ್ಯದ ಒಂದು ಜನರಿಗೆ ಮುಂದಿನ ಒಂದು ಪೀಳಿಗೆಗೆ ಬೇಕಾದಂತ ಯೋಜನೆಗಳ ರೂಪಿಸ್ತಾ ಇಲ್ಲ. ಹಂಗಾಗಿ ಇವತ್ತು 2 ವರ್ಷದಲ್ಲೇ ಸಂಪೂರ್ಣ ಇಡೀ ರಾಜ್ಯದ ಜನ ಇದರ ರಿವರ್ಸ್ ಆಗ್ಯಾರ. ಆದ್ರೆ ನಮ್ಮ ಜಾತ್ಯತೀತ ಜನತಾ ಪಕ್ಷಕ್ಕೆ ಬೆಂಬಲಿಸುವಂತ ಎಲ್ಲಾ ಲಕ್ಷಣಗಳು ಕಂಡು ಬಂದಿದೆ. ಇಲ್ಲ ಅದನ್ನೇ ಮಲತಾಯಿ ಧೋರಣೆ ಅನುಸರಿಸ್ತಾ ಇದೆ ಕಾಂಗ್ರೆಸ್ ಸರ್ಕಾರ. ನಾವು ನಿಜವಾಗ್ಲೂ ನಾನೊಂದು ಜಾತ್ಯತೀತ ಒಬ್ಬ ಮಹಿಳೆ, ನಾನು ಕೂಡ ಒಂದು ಜಾತ್ಯತೀತವಾಗಿ ಎಲ್ಲರ ಆಶೀರ್ವಾದ ತಗೊಂಡು ನಾನು ನನ್ನಂತ ಒಂದು ಸಾಮಾನ್ಯ ಮಹಿಳೆಯನ್ನ ಗೆಲ್ಲಿಸಿದ್ರು. ನನ್ನ ದೇವದುರ್ಗ ಇಡೀ ಜಿಲ್ಲೆ ಎಲ್ಲರ ಪ್ರೀತಿ ವಿಶ್ವಾಸ ಆಶೀರ್ವಾದ ನನಗೆ ಸಿಕ್ಕಿತ್ತು. ಆದ್ರೆ ನನ್ನೊಂದು ಕನಸಿತ್ತು, ದೇವದುರ್ಗನ ಇದೇ ರೀತಿ ನಾನು ಒಂದು ಡೆವಲಪ್ ಮಾಡ್ಬೇಕಂತೇಳಿ ಅನುದಾನ ಕೊಡ್ತಾ ನೋಡಿದ್ರೆ ನೀವು ನೋಡ್ರಿ, ನೀವು ಇಲ್ಲೇ ಮಸ್ಕಿ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಾರ, ನಾನು ಸೆಷನ್ನಲ್ಲೇ ಮಾತಾಡಿದ್ದು. ಇಲ್ಲೇ ಗ್ರಾಮೀಣ ಕ್ಷೇತ್ರಕ್ಕೆ ಎಷ್ಟು ಕೊಟ್ಟಾರ, ರಾಯಚೂರಿಗೆ ಇದೆಲ್ಲ ಅಭಿವೃದ್ಧಿ ಆಗೋದು ನೋಡಿದ್ರೆ ನಮಗ ಈ ಸರ್ಕಾರದಾಗ ಬರೋಂತ ಅನುದಾನ ಕನ್ನಡ ಒಳಗಿನ ಗಂಟ ಆಗ್ಯದ. ನಮ್ಮ ಕನಸಿಗೆ
ನಿಜವಾಗ್ಲೂ ಸಪೋರ್ಟ್ ಮಾಡ್ತಾ ಇಲ್ಲ. ಆದ್ರೆ ಮುಂದಿನ ದಿನಗಳಲ್ಲಿ ಒಂದು ಆಶಾಭಾವನೆ ಅದು ಕೊಡ್ಬೋದೇನು, ಕೊಟ್ಟರೆ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅಂತ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀವಿ ಸರ್. ಕೇಂದ್ರದಲ್ಲಿ ನಮ್ಮ ಪಕ್ಷದ ಸಚಿವರಿದ್ರೆ ಏನು ಜಿಲ್ಲೆಗೆ ಏನನ್ನು ಮನವಿ ಮಾಡಿದ್ರು? ಇಲ್ಲ, ನಾನು ಸಾಕಷ್ಟು ಸಲ ನಾವು ಅಣ್ಣವರಿಗೆ ಭೇಟಿಯಾಗಿದ್ವಿ. ಮನೆ ಕೂಡ ಡೆಲ್ಲಿಯಲ್ಲಿ ಹೋಗಿ ಕೈಗಾರಿಕೆಗಳ ಒಂದು ವ್ಯವಸ್ಥೆ ಆಗ್ಬೇಕು. ಯಾಕಂದ್ರೆ ನಮ್ಮಲ್ಲಿ ಇವತ್ತು ಸನ್ಮಾನ್ಯ ದೇವೇಗೌಡರು ಕೊಟ್ಟಂತ ನೀರಾವರಿಯಿಂದ ಸಾಕಷ್ಟು ನಮ್ಗೆ ಅಭಿವೃದ್ಧಿ ಆಗೋದಿಲ್ಲ ಅಂತಲ್ಲ, ಆದ್ರೂ ಕೂಡ ಯುವಕರಿಗೆಲ್ಲ ಮತ್ತೆ ಬೇರೆ ಕಡೆ ಗುಳೆ ಹೋಗಂಗ ಆಗ್ಬಾರ್ದು, ಉದ್ಯೋಗ ಸೃಷ್ಟಿ ಮಾಡ್ಬೇಕನ್ನಂತ ಒಂದು ವಿಚಾರ ಇಟ್ಕೊಂಡು ಅಣ್ಣವರಿಗೆ ನಾನು ಮನವಿ ಮಾಡ್ಕೊಂಡಿನಿ. ಮತ್ತೆ ಒಂದು ಹೈವೇ ಕೂಡ ನಾವು ಕೇಳಿವಿ. ಯಾಕಂದ್ರೆ ನಮ್ಮ ದೇವದುರ್ಗ ಯಾವುದೇ ಒಂದು ಹೈವೇ ಬಂದಿಲ್ಲ. ಹಂಗಾಗಿ ನಮ್ಮಲ್ಲಿ ರಾಯಚೂರು ಟು ವಿಜಯಪುರ ಹೈವೇ ಆದ್ರೆ ನಮ್ಗೆ ಅನುಕೂಲ ಆಗ್ತದ ಅನ್ನೋಂಥದ್ದು ಕೂಡ ಮಾತಾಡಿ. ಮತ್ತೆ ಅಲ್ಲಿ ಕೂಡ ಸಿಎಂ ಅವರು ಮಾನ್ಯ ಜಾರಕಿಹೊಳಿ ಸಾಹೇಬರಿಗೆ ಎಲ್ಲರಿಗೂ ನಾನು ಭೇಟಿಯಾಗಿ, ನಾನು DK ಶಿವಕುಮಾರ್ ಸಾಹೇಬ್ ಕೂಡ ಭೇಟಿಯಾಗಿ ನಮ್ಮ ಕ್ಷೇತ್ರದ ಅಭಿವೃದ್ಧಿ ಸಂಬಂಧ ಅವ್ರಿಗೆ ಭೇಟಿಯಾಗಿ ನಾನು ಮನವಿ ಮಾಡ್ಕೊಂಡಿನಿ. ಕೊಡ್ಬೋದು ಅನ್ನೋಂಥ